ಶಾಸಕ ಎಂ ಕೃಷ್ಣಪ್ಪಗೆ ಅವಕಾಶವನ್ನ ಕೊಡೋಕೆ ಸಚಿವರೊಬ್ಬರಿಗೆ ಕೋಕನ್ನ ಕೊಡಲಾಗುತ್ತಾ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಶತಾಯಗತಾಯ ಪ್ರಯತ್ನವನ್ನ ಎಂ ಕೃಷ್ಣಪ್ಪ ಅವರು ಮಾಡ್ತಾ ಇದ್ದಾರೆ. ಹಿಡಿದ ಹಠವನ್ನ ಬಿಡುವಂತೆ ಕಾಣ್ತಾ ಇಲ್ಲ. ಸಚಿವ ಸ್ಥಾನ ಸಿಗದೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಂ ಕೃಷ್ಣಪ್ಪಗಾಗಿ ತ್ಯಾಗದ ಸೂತ್ರ ಕೂಡ ಸಿದ್ಧವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರನ್ನ ಕೈಬಿಟ್ಟು ಕೃಷ್ಣಪ್ಪಗೆ ಹಾಗಾದ್ರೆ ಸ್ಥಾನ ಕೊಡ್ತಾರಾ, ಸಚಿವ ಸ್ಥಾನ ಕೊಡ್ತಾರಾ? ಸದ್ಯಕ್ಕಿರುವಂತ ಪ್ರಶ್ನೆ. ಒಕ್ಕಲಿಗ ಸಮುದಾಯದ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗಿದೆ. ಡಿಕೆಶಿ ಸಂಪುಟದಲ್ಲಿರುವ 5 ಒಕ್ಕಲಿಗ ಸಚಿವರ ಪೈಕಿ ಒಬ್ಬರಿಗೆ ಕೋಕ್ ಕೊಡಲಾಗುತ್ತೆ. ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಕೃಷ್ಣ ಬೈರೇಗೌಡ, ಎಚ್.ಸಿ. ಬಾಲಕೃಷ್ಣ ಇವರಲ್ಲಿ ಯಾರು? ರಾಮಲಿಂಗಾರೆಡ್ಡಿ ಒಕ್ಕಲಿಗ ಸಚಿವರಾಗಿದ್ದಾರೆ. ಆದರೆ ಇಲ್ಲಿ ಅವರ ರಾಜೀನಾಮೆ ಪಡೆಯೋದು ಕಷ್ಟ ಸಾಧ್ಯ. ಯಾಕಂತ ಹೇಳಿದ್ರೆ ಹಿರಿಯ ನಾಯಕರವರು. ಅದರ ಹೊರತಾಗಿ ಯಾರ ರಾಜೀನಾಮೆಯನ್ನ ಪಡೆಯಬಹುದು? ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಒಟ್ಟಿನಲ್ಲಿ ಎಂ ಕೃಷ್ಣಪ್ಪ ಅವರ ಮನೆಗೆ ಹೈಕಮಾಂಡ್ ನಾಯಕರು ಭೇಟಿ ಕೊಟ್ಟರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವರೇ ಹೋಗಿ ಚರ್ಚೆ ಮಾಡಿದ್ರು. ಆದರೂ ಕೂಡ ಎಂ ಕೃಷ್ಣಪ್ಪ ಹಿಡಿದ ಹಠ ಬಿಡುವಂತೆ ಕಾಣ್ತಾ ಇಲ್ಲ. ಕೃಷ್ಣ ಬೈರೇಗೌಡಗೆ ಖುದ್ದು ಹೈಕಮಾಂಡ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇತ್ತ ಹಾಸನ ಜಿಲ್ಲೆಗೆ ಶಿವಲಿಂಗೇಗೌಡ ಒಬ್ಬರೇ ಸಚಿವರು. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ಕೋಟಾದಲ್ಲಿ ಸಚಿವ ಹಿನ್ನೆಲೆ ಕೈ ಬಿಡೋದು ಡೌಟ್ ಎನ್ನಲಾಗ್ತಾ ಇದೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಬರೋದಾದ್ರೆ ಹಿರಿತನದ ಕಾರಣಕ್ಕಾಗಿ ಇದು ಕೂಡ ಅನುಮಾನ. ಉಳಿದಿರೋದು ಎಚ್.ಸಿ. ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿ ಇವ್ರ ವಿಚಾರದಲ್ಲಿ ಚರ್ಚೆ ಆಗಿದೆ. ಮಂಡ್ಯಕ್ಕೆ 2 ಸಚಿವ ಸ್ಥಾನ ಹಿನ್ನೆಲೆಯಲ್ಲಿ ತ್ಯಾಗದ ಸೂತ್ರ ಅನ್ವಯ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣದ ವಿಚಾರಕ್ಕೆ ಬರೋದಾದ್ರೆ ಬಾಲಕೃಷ್ಣರಿಂದ ರಾಜೀನಾಮೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರ ನಾಯಕರು? ಹಾಗಾದ್ರೆ ಈಗಾಗಲೇ ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಅಂತೇಳಿ ಎಚ್.ಸಿ. ಬಾಲಕೃಷ್ಣ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಾಲಕೃಷ್ಣರಿಂದ ರಾಜೀನಾಮೆಯನ್ನ ಪಡೆದು ಆ ಸ್ಥಾನವನ್ನ ಎಂ ಕೃಷ್ಣಪ್ಪಾಗಿ ಕೊಡ್ತಾರಾ? ಸದ್ಯಕ್ಕಿರುವಂತ ಪ್ರಶ್ನೆ. ಹಾಗೆಯೇ ಕಾಂಗ್ರೆಸ್ ಪಾಳ್ಯದಲ್ಲೂ ಈ ವಿಚಾರವಾಗಿ ಚರ್ಚೆಯಾಗಿದೆ. ಹೈಕಮಾಂಡ್ ನಾಯಕರಿಗೆ ಈ ವಿಷಯವನ್ನ ಮುಟ್ಟಿಸಲಾಗಿದೆ ಎನ್ನಲಾಗ್ತಾ ಇದೆ. ಅಳೆದು ತೂಗಿ ಮತ್ತೊಮ್ಮೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಒಂದು ವೇಳೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದರೆ ರಾಜೀನಾಮೆ ಕೊಡೋದಕ್ಕೆ ನಾನು ಬದ್ಧ ಅಂತೇಳಿ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಮುಂದಿನ ನಿರ್ಧಾರ ಏನಾಗಿರಬಹುದು ಇತ್ತ ಮನವೊಲಿಸುವಂಥದ್ದು ಕೂಡ ಸಾಧ್ಯ ಆಗಲಿಲ್ಲ. ಮಾಹಿತಿ ಕೊಡ್ತಾರೆ, ಲೈವ್ನಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಈಗಾಗಲೇ ಎಂ ಕೃಷ್ಣಪ್ಪ ಹಿಡಿದ ಆಟವನ್ನು ಬಿಡುವಂತೆ ಕಾಣ್ತಾ ಇಲ್ಲ. ಮಂತ್ರಿ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಒಕ್ಕಲಿಗರ ಕೋಟಾದ ಅಡಿಯಲ್ಲಿ ಯಾವ ಸಚಿವರ ರಾಜೀನಾಮೆಯನ್ನು ಪಡೆಯುವಂತ ಸಾಧ್ಯತೆ ಇಲ್ಲಿದೆ? ಸಂಪತ್, ಈಗ ಎಂ ಕೃಷ್ಣಪ್ಪ ಅವರ ಅಸಮಾಧಾನ ಬೇರೆಯವರ ಅಸಮಾಧಾನ ಅಂತ ಅಲ್ಲ. ಯಾಕಂತ ಹೇಳಿದ್ರೆ ಒಂದೇ ಮನೆಯಲ್ಲಿ 2 ಜನ MLA-ಗಳಿದ್ದಾರೆ. ಇವರೆಲ್ಲರೂ ಕೂಡ ಪ್ರಭಾವಿಗಳು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೂ ಕೂಡ ಪ್ರಭಾವಿಗಳು. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೇ ಪ್ರಮುಖವಾಗಿರತಕ್ಕಂಥ ಒಕ್ಕಲಿಗ ನಾಯಕ ಅಂದ್ರೆ ಎಂ ಕೃಷ್ಣಪ್ಪ. ಎಂ ಕೃಷ್ಣಪ್ಪ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಸಚಿವಾಕಾಂಕ್ಷಿ ಹುದ್ದೆಯನ್ನ ನಿರೀಕ್ಷೆ ಇಟ್ಟುಕೊಂಡಿದ್ರು, ಸಿಕ್ಕಿರ್ಲಿಲ್ಲ. ಹೀಗಾಗಿ ಕೃಷ್ಣಪ್ಪ ಹಾಗೆ ಪ್ರಿಯ ಕೃಷ್ಣ ಅಸಮಾಧಾನವನ್ನು ದೊಡ್ಡ ಮಟ್ಟಗೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಸುರ್ಜೇವಾಲಾ ಅವರೇ ಸಿಎಂ ಅವರು ಅವ್ರ ಮನೆಗೆ ಹೋಗಿ ಅಸಮಾಧಾನವನ್ನು ಶಮನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಕೂಡ ಅವರ ಅಸಮಾಧಾನ ಶಮನ ಆಗಿರಲಿಲ್ಲ. ಹೀಗಾಗಿ ಸುರ್ಜೇವಾಲಾ ಅವರು ಒಂದು ಭರವಸೆಗಳನ್ನು ಕೊಟ್ಟಿದ್ದಾರೆ, ನಿಮ್ಮನ್ನ ಪಕ್ಷ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳಿ. ಹೀಗಾಗಿ ಅವರಿಗೆ ಒಂದು ಚರ್ಚೆ ಶುರುವಾಗಿದೆ. ಹೀಗಾಗಿ ಸಚಿವ ಸ್ಥಾನವೇ ಸಿಗುತ್ತೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾದ್ರೆ ಯಾರಿಗೆ ರಾಜೀನಾಮೆ ತೆಗೆದುಕೊಳ್ಳುವ ಚರ್ಚೆಗಳು ಕೂಡ ಕಾಂಗ್ರೆಸ್ ನಲ್ಲಿ ಆಗ್ತಾ ಇದೆ. ಯಾಕಂತ ಲೆಕ್ಕಾಚಾರ ಪ್ರಕಾರವಾಗಿ ಹಾಸನಕ್ಕೆ 1 ಒಕ್ಕಲಿಗ ಕೋಟದಲ್ಲಿ 1 ಕೊಟ್ಟಿದೆ, ಅದು ಕೂಡ ಶಿವಲಿಂಗೇಗೌಡರು. ಅದಾದ ಬಳಿಕ ಬೆಂಗಳೂರಿನ ಕೋಟದಲ್ಲಿ 2, ಯಾಕಂತ ಹೇಳಿದ್ರೆ ಒಂದು ಕೃಷ್ಣ ಬೈರೇಗೌಡರು, ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಇಬ್ಬರು ಕೂಡ ಪ್ರಭಾವಿಗಳು. ಇಬ್ಬರ ರಾಜೀನಾಮೆ ಪಡ್ಕೊಳ್ಳುವಂತ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ 2 ಆಪ್ಷನ್ ಸಿಗುತ್ತೆ. ಮಂಡ್ಯದಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಒಂದು ನರೇಂದ್ರ ಸ್ವಾಮಿ, ಅದೇ ರೀತಿಯಾಗಿ ಇಲ್ಲಿ ಚಲುವರಾಯಸ್ವಾಮಿ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಲಾಗಿದೆ. ಅದೇ ರೀತಿ ಬೆಂಗಳೂರು ದಕ್ಷಿಣದಿಂದ ಒಂದು ಸಿಎಂ ಇದ್ದಾರೆ, ಒಂದು ಕನಕಪುರದಿಂದ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ, ಮತ್ತೊಂದು ಬಾಲಕೃಷ್ಣ ಅವರು. ಹೀಗಾಗಿ ಅವರಿಬ್ಬರಲ್ಲಿ ಒಬ್ಬರನ್ನು ರಾಜೀನಾಮೆ ಪಡ್ಕೊಳ್ಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ. ಅದರಲ್ಲೂ ಕೂಡ ಎಸ್.ಸಿ. ಬಾಲಕೃಷ್ಣ ಅವರೇ ರಾಜೀನಾಮೆ ಕೊಡಬಹುದು ಅನ್ನೋ ಚರ್ಚೆಗಳು ಜೋರಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವರೇ ನಿನ್ನೆ ಹೇಳ್ಕೊಂಡಿದ್ದಾರೆ, ನಾನು ಯಾವುದೇ ತ್ಯಾಗ ಮಾಡ್ಲಿಕ್ಕೆ ಕೂಡ ಸಿದ್ಧ ಇದ್ದೇನೆ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರವಾಗಿ ಒಂದು ಚರ್ಚೆ ಅಂತ ಶುರುವಾಗಿದೆ. ಇವತ್ತು ಪ್ರಿಯಾಂಕರಿಗೆ ಅದೇ ಮಾತು ಹೇಳಿದ್ದಾರೆ, ಹೈಕಮಾಂಡ್ ಯಾರಿಗೆ ಹೇಳಿದ್ರು ಕೂಡ ಹೈಕಮಾಂಡ್ ಹೇಳೋದನ್ನು ಕೇಳಬೇಕು ಅಂತ ಹೇಳಿ. ಇದಕ್ಕೋಸ್ಕರವಾಗಿ ಗೋವಿಂದರಾಜನಗರ ಅಥವಾ ವಿಜಯನಗರಕ್ಕೆ ಒಂದು ಸಚಿವ ಸ್ಥಾನ ಸಿಗಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ. ಹೀಗಾಗಿ ಕೃಷ್ಣಪ್ಪ ಅವರಿಗೆ ಕಾಂಪೋಸಿಟ್ ಮಾಡ್ಲಿಕ್ಕೋಸ್ಕರವಾಗಿ ಇಲ್ಲಿ ಬಾಲಕೃಷ್ಣ ಅವರ ರಾಜೀನಾಮೆ ಪಡ್ಕೊಂಡು ಅವರಿಗೆ ಸ್ಥಾನವನ್ನು ಕೊಡ್ತಾರ ಅನ್ನೋ ಚರ್ಚೆಗಳು ಶುರುವಾಗಿದೆ. ಆದ್ರೆ ಇದಕ್ಕೀಗ ಸಿಎಂ ಒಪ್ತಾರ ಅಥವಾ ಬಾಲಕೃಷ್ಣ ಅವರು ಒಪ್ತಾರ ಒಂದು ಚರ್ಚೆ ಇದ್ರೆ, ಹೈಕಮಾಂಡ್ ಈ ನಿಟ್ಟಿನಲ್ಲಿ ಸೀರಿಯಸ್ ಆಗಿರತಕ್ಕಂತ ಒಂದು ಪ್ರಯೋಗವನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದಂತೂ ಕೂಡ ಇಲ್ಲಿಗ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಹೀಗಾಗಿನೇ ಬಾಲಕೃಷ್ಣ ಅವರ ಮನವೊಲಿಕೆಯನ್ನ ಸಿಎಂ ಮಾಡಿದ್ರೆ ನಿಜಕ್ಕೂ ಕೂಡ ಸಾಧ್ಯ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಈಗ
ಸಂಪತ್. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಚಿವ ಸ್ಥಾನ ತ್ಯಾಗ ಎಂಬ ಚರ್ಚೆ ನಡುವೆ ನಾಳೆ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸಚಿವರಾದ ಬಳಿಕ ಮೊದಲ ಬಾರಿಗೆ ಮಾಗಡಿಗೆ ಬಾಲಕೃಷ್ಣ ಭೇಟಿ ಕೊಡ್ತಾ ಇರೋದು. ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ಬಾಲಕೃಷ್ಣ ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ತಾರೆ ಅಂತೇಳಿ. ಈ ನಡುವೆ ಸ್ವಕ್ಷೇತ್ರಕ್ಕೆ ಮೊದಲ ಬಾರಿಗೆ ಭೇಟಿಯನ್ನ ಕೊಡ್ತಾ ಇರೋದು. ಹೀಗಾಗಿ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಾಲಕೃಷ್ಣಗೆ ಅದ್ದೂರಿ ಸ್ವಾಗತ ಕೋರೋಕೆ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಗಣಪತಿ ದೇಗುಲ, ರಂಗನಾಥ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಬಳಿಕ ಕಾರ್ಯಕರ್ತರಿಂದ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಪಕ್ಷದಲ್ಲಿ 80-90 ಶಾಸಕರ ಸ್ವ ಸಾಮರ್ಥ್ಯದಿಂದ ಗೆಲ್ಲುವ ತಾಕತ್ತಿದೆ. ಹಾಗಾಗಿ ಬಹುತೇಕರು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು. ಕಡೆಯಲ್ಲಿ ಸಚಿವ ಸ್ಥಾನದ ತ್ಯಾಗ ಆಗತ್ತೆ ಎನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಸ್ವಕ್ಷೇತ್ರ ಮಾಗಡಿಗೆ ಬಾಲಕೃಷ್ಣ ಅವರು ಭೇಟಿ ಕೊಡ್ತಾ ಇರುವಂಥ ಕಾರಣಕ್ಕಾಗಿ ನಾಳೆ ಅವರು ಮಾಗಡಿಗೆ ಹೋಗ್ತಾ ಇರೋದು. ಹೀಗಾಗಿ ಅಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಿಂಬಾಲಕರಿಗೆ ಅಸಮಾಧಾನ ಇರ್ತಿರ್ಲಿಲ್ವಾ? ನ್ಯಾಚುರಲ್ ಅದು, ಮನುಷ್ಯನ ಅದು ಬಂದಿರತಕ್ಕಂಥ ಗುಣ, ಮನುಷ್ಯನ ಬಂದಿರತಕ್ಕಂಥ ಗುಣ ಅದು. ಅದರಿಂದ ಏನ್ ಆಗಲ್ಲ, ಸಮಸ್ಯೆಗಳು ಬಗೆಹರಿತವೆ. ನಾವೆಲ್ಲರೂ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲ ಶಕ್ತಿ ಇರೋರೇ ಗೆದ್ಬಿಟ್ಟವ್ರೆ. ಆದ್ರೆ ಮಂತ್ರಿ ಮಾಡ್ಬೇಕಾಗಿರೋದು ಬರೀ 33 ಜನ ಮಾತ್ರ. ಎಲ್ರಿಗೂ ಶಕ್ತಿ ಐತೆ. ಅವ್ರ ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ನ ಸುಮಾರು ಒಂದು 80-90 ಜನ ತಮ್ಮ ಸ್ವಂತ ಶಕ್ತಿ ಮೇಲೆ ಗೆಲ್ತಕ್ಕಂಥವ್ರು ಇದ್ದಾರೆ. ಇವ್ರನ್ನೆಲ್ಲರೂ ಎಲ್ಲಿ ಮಾಡೋದು? 33 ಜನ ಮಂತ್ರಿ ಮಾಡ್ಬೇಕಲ್ಲ, ಸ್ವಲ್ಪ ಗೊಂದಲ ಆಗ್ತದೆ. ಸರಿ ಮಾಡ್ಕೊಂಡು ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕೊಡ್ತೀವಿ. ಈಗ ಅದು ಒಂದು ಸೀಟ್ ರಿಸರ್ವ್ ಇಟ್ಟಿದೀವಿ. ಅಧಿವೇಶನ ಯಾವಾಗ ಸರ್? 13ನೇ ತಾರೀಕಿನ ಅಧಿವೇಶನ. ನನಗಿಲ್ದೇ ಇದ್ರೆ ನಮ್ಮ ನಿಂಬಾಲಕರಿಗೆ ಅಸಮಾಧಾನ ಇರ್ತಿರ್ಲಿಲ್ವಾ? ಈಗ ನ್ಯಾಚುರಲ್ ಅದು, ಮನುಷ್ಯನ ಅದು ಬಂದಿರತಕ್ಕಂಥ ಗುಣ, ಮನುಷ್ಯನ ಬಂದಿರತಕ್ಕಂಥ ಗುಣ ಅದು. ಅಸಮಾಧಾನಿತ ಶಾಸಕ ಎಂ ಕೃಷ್ಣಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಎಂ ಕೃಷ್ಣಪ್ಪ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯ ಕೆಲ ಕಾಲ ಮಾತುಕತೆಯನ್ನ ಇಬ್ಬರು ಕೂಡ ನಡೆಸಿದ್ದಾರೆ. ಎಂ ಕೃಷ್ಣಪ್ಪ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿ ಕೊಟ್ಟರು. ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಎಂ ಕೃಷ್ಣಪ್ಪ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಅವರು ಸ್ವತಃ ಅವರ ಮನೆಗೆ ಬಂದು ಹೋಗಿದ್ದಾರೆ ಹೈಕಮಾಂಡ್ ನಾಯಕರು. ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಎಂ ಕೃಷ್ಣಪ್ಪ ಪ್ರಭಾವಿ ನಾಯಕ. ಅವರ ಮಗ ಕೂಡ ಪ್ರಿಯಾ ಕೃಷ್ಣ, ಅವರು ಎಂಎಲ್ಎ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎಂ ಕೃಷ್ಣಪ್ಪ ಅವರ ನಿವಾಸದಲ್ಲಿ ಭೇಟಿಯಾಗಿರುವಂಥ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಭೇಟಿಯಾಗಿ ಕೆಲ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ಕಡೆಯಲ್ಲಿ ಅಸಮಾಧಾನ ಶಮನಗೊಳಿಸುವಂಥ ಪ್ರಯತ್ನಗಳು ಆಗ್ತಾ ಇವೆ ಎನ್ನಲಾಗ್ತಾ ಇದೆ. ಬಟ್ ಮೊನ್ನೆ ಹೈಕಮಾಂಡ್ ನಾಯಕರು, ಮುಖ್ಯಮಂತ್ರಿಗಳೇ ಬಂದು ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ರು ಕೂಡ ಅದು ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ, ಇನ್ನು ಕೆಪಿಸಿಸಿ ಅಧ್ಯಕ್ಷರೋಗಿ ಮಾತುಕತೆಯನ್ನು ನಡೆಸಿದ್ರೆ ಸಮಾಧಾನಗೊಳ್ತಾರ ಕೃಷ್ಣಪ್ಪ? ಗಮನಿಸ್ತಾ ಇರಬಹುದು, ಮೊನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸಾಕಷ್ಟು ಜನರು ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಆ ಭೇಟಿ ಸಂದರ್ಭದಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಈಗಾಗಲೇ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಯಾವ ರೀತಿಯಾಗಿ ಅಸಮಾಧಾನ ಇತ್ತು, ಮನವೊಲಿಸುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದರೂ ಕೂಡ ಕೃಷ್ಣಪ್ಪ ಅವರು ಒಪ್ಪೋದೇ ಇಲ್ಲ. ಬೇಕೇ ಬೇಕು, ಹಿಡಿದ ಹಠವನ್ನು ಬಿಡುವಂಥ ಯಾವುದೇ ಲಕ್ಷಣಗಳು ಅವತ್ತು ಕಂಡು ಬಂದಿಲ್ಲ, ಇವತ್ತುವರೆಗೂ ಅದು ಗೋಚರಿಸಿಲ್ಲ. ಮೊನ್ನೆ ಭೇಟಿ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಇವತ್ತಿನ ಭೇಟಿ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ನೋಡ್ತಾ ಇರಬಹುದು.